ನೀವು ನೋಡ್ತಾ ಇದ್ದೀರಲ್ಲ, ತೆಗೆದುಹಾಕಿದ ಪೈಪ್ಗಳು ಈ ಕೊಳವೆ ಬಾವಿ ಕೆಟ್ಟು 2 ವಾರಗಳೇ ಆಗಿದೆಯಂತೆ. ಆದರೆ ಇನ್ನೂ ದುರಸ್ತಿ ಆಗಿಲ್ಲ. ಈ ಕೊಳವೆ ಬಾವಿ ನೋಡಿ, ಇದಕ್ಕೆ ಮೋಟಾರು ಮತ್ತು ಪಂಪು ಇಳಿಬಿಟ್ಟು 6 ತಿಂಗಳೇ ಕಳೆದಿದೆಯಂತೆ. ಆದರೂ ಇನ್ನೂ ಸಂಪರ್ಕ ನೀಡಿಲ್ವಂತೆ. ಮುಂಚೆ ನನ್ನ ಹೆಸರು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಗರಸಭೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ. ಅವ್ರ ಕಾಂಟ್ರಾಕ್ಟ್ ಇಷ್ಟ ಬಂದಾಗ ಬರ್ತಾರೆ. 15 ದಿವಸ ಆಯ್ತು ಬೋರ್ ನಿಂತಾಗೆ. ಏನ್ ನಾವ್ ಯಾರಿಗೆ ಹೇಳೋಣ? ಹೇಳಿ ಸಾಕಾಯ್ತು. ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ಎತ್ತಿ 5 ದಿವಸ ಆಯ್ತು. ಅದಕ್ ಮೊದ್ಲು 5 ದಿವಸ 10 ದಿವಸ ಒಟ್ಟು. ನಾವೇನ್ ಮಾಡೋದು? ಯಾರಿಗೆ ಹೇಳೋದು ನಾವು? ಅವ್ನ ಕಾಂಟ್ರಾಕ್ಟ್ಗೆ ನಿನಗೆ ಅರ್ಜೆಂಟ್ ಅಂತ ಕೇಳ್ತಾನೆ. ಅವ್ರು ಬರ್ಲಿಲ್ಲ, ಮಾಡಲ್ಲ. ಇವತ್ತು ಬರ್ತೀವಿ, ನಾಳೆ ಬರ್ತೀವಿ. ಮೋಟ್ರು ಪಂಪ್ ತಗೊಂಡ್ ಬಂದಲ್ಲ ಹಾಕ್ಬಿಟ್ರು, ಹೊರಟೋದ್ರು. ಬರ್ಲಿಲ್ಲ, ಮಾಡ್ಲಿಲ್ಲ. ನಾವು ಯಾರಿಗೆ ಹೇಳೋಣ? ಇನ್ನು ಇತ್ತ ನೋಡಿ, ತುಂಬಿ ಹರಿತಿರೋ ಚರಂಡಿ. ಒಂದ್ ಕಡೆಯಾದ್ರೂ ಕಸದ ರಾಶಿಯಲ್ಲಿ ನಾಯಿ ಮೇಕೆ ಆಯ್ಕೊಂಡು ತಿಂತಿರೋ ಪರಿ ಕಾಣ್ತಿದ್ಯಲ್ಲ. ಇವೆಲ್ಲ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ನಗರದ 21 ಮತ್ತು 23ನೇ ವಾರ್ಡಿನಲ್ಲಿ. ಈ 2 ವಾರ್ಡ್ಗಳ ಸಮಸ್ಯೆಗಳು ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿ ನೋಡಿ, ಇದು ಬೇಸಿಗೆಯೂ ಅಲ್ಲ, ಜಕ್ಕಲಮಡುಗು ಜಲಾಶಯದಲ್ಲಿ ನೀರು ಖಾಲಿಯಾಗಿಲ್ಲ. ಆದರೆ ಖಾಲಿ ಬಿಂದಿಗೆಗಳೊಂದಿಗೆ ಮಹಿಳೆಯರ ರಂಪಾಟ, ಜುಟ್ಟು ಹಿಡಿದು ಕಿತ್ತಾಟ, ಹೀಗೆ ಸಾಲು ಸಾಲು ಸಮಸ್ಯೆಗಳಿರೋ 2 ವಾರ್ಡುಗಳಿದೆಯಲ್ಲ, 21 ಮತ್ತು 23. ಈ 23ನೇ ವಾರ್ಡಿನ ಸದಸ್ಯರಾಗಿದ್ದವರು ಆನಂದ ರೆಡ್ಡಿ ಬಾಬು. ಇವರು ನಗರಸಭೆಯ ಮೊದಲ ಅವಧಿಯ 2.5 ವರ್ಷ ನಗರಸಭಾ ಅಧ್ಯಕ್ಷರಾಗಿದ್ದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿದ್ದಾರಲ್ಲ, ಅವರು ಈ ಹಿಂದೆ ಪ್ರಭಾವಿ ಸಚಿವರಾಗಿದ್ದ ವೇಳೆ ಈ ಆನಂದ ರೆಡ್ಡಿ ಬಾಬು ಅಧ್ಯಕ್ಷರಾಗಿದ್ದರು. ಅಂತಹ ಪ್ರಭಾವಿ ನಾಯಕರ ನೆರಳಲ್ಲಿ ತಮ್ಮ ವಾರ್ಡನ್ನ ಮಾದರಿಯಾಗಿ ಮಾಡುವ ಎಲ್ಲ ಅವಕಾಶಗಳು ಈ ಆನಂದ ರೆಡ್ಡಿ ಬಾಬು ಅವರಿಗಿತ್ತು. ಆದರೆ ಅಲ್ಲಿ ಮನುಷ್ಯರು ವಾಸ ಮಾಡಲು ಸಾಧ್ಯವೇ ಇಲ್ಲದಷ್ಟು ಹದಗೆಟ್ಟಿದ್ದು. ಕನಿಷ್ಠ ಮೂಲ ಸೌಲಭ್ಯವಾದ ಕುಡಿಯುವ ನೀರು ಒದಗಿಸಲು ವಿಫಲರಾಗಿರುವ ನಗರಸಭಾ ಸದಸ್ಯರ ವಿರುದ್ಧ ವಾರ್ಡಿನ ಜನತೆ ಪ್ರತಿನಿತ್ಯ ಶಾಪ ಹಾಕ್ತಿದ್ದಾರೆ. ಇನ್ನು 21ನೇ ವಾರ್ಡ್ ಇದೆಯಲ್ಲ, ಈ ವಾರ್ಡಿನ ಸದಸ್ಯ ಅಫ್ಸಲ್ ಅಂತ. ಈ ಪುಣ್ಯಾತ್ಮನು ಈ ವಾರ್ಡಿನ ಕಡೆ ಮುಖ ಮಾಡಿ ನಾಗರಿಕರ ಸಮಸ್ಯೆ ಆಲಿಸುವ ಕನಿಷ್ಠ ಪ್ರಯತ್ನ ಕೂಡ ಮಾಡಿಲ್ಲ. ಹಾಗಾಗಿಯೇ ಈ 2 ವಾರ್ಡುಗಳು ಶಾಪ ಪೀಡಿತವಾಗಿ ಸದಸ್ಯರಿಗೆ ಜನರು ಶಾಪ ಹಾಕುವಂತಾಗಿದೆ. ಪ್ರಸ್ತುತ ನಗರಸಭಾ ಆಡಳಿತಾವಧಿ ಮುಗಿದಿದ್ದು ಇನ್ನೇನು ಮೀಸಲಾತಿ ಪ್ರಕಟವಾಗುವ ಕಾಲ ಸಮೀಪಿಸಿದೆ. ಒಂದು ವೇಳೆ ಮೀಸಲಾತಿಯನ್ನ 23ನೇ ವಾರ್ಡಿಗೆ ವ್ಯತ್ಯಾಸವಾದರೆ ತಾವು ಮತ್ತೊಂದು ವಾರ್ಡ್ ನೋಡ್ಕೊಳ್ಬೇಕು. ಹಾಗಾಗಿ ಹಳೆಯ ವಾರ್ಡಿನ ಜನರಿಗೆ ಯಾಕೆ ತಾವು ಇನ್ನೂ ತಲೆ ಕೆಡಿಸ್ಕೊಳ್ಬೇಕು ಎಂಬ ನಿರ್ಲಕ್ಷ್ಯವೋ ಇಲ್ವೋ ಮುಂದೆ ಸ್ಪರ್ಧೆ ಮಾಡಲಿರುವ ವಾರ್ಡಿಗೆ ನೆರವು ನೀಡುವ ಮೂಲಕ ಮತ ಸಂಪಾದಿಸಲು ಶ್ರಮಿಸುವ ದಾವಂತವೋ ಗೊತ್ತಿಲ್ಲ. 21 ಮತ್ತು 23ನೇ ವಾರ್ಡಿನ ಅಫ್ಸಲ್ ಮತ್ತು ಆನಂದ್ ರೆಡ್ಡಿ ಬಾಬು ಅವರು ಈಗಿನ ತಮ್ಮ ವಾರ್ಡಿನ ಸಮಸ್ಯೆಗಳತ್ತ ಮುಖ ಮಾಡಿಲ್ಲ. ಇದರಿಂದ ನೀರು, ಸ್ವಚ್ಛತೆ, ಚರಂಡಿಯ ದುರ್ನಾತ ಸೇರಿದಂತೆ ಇತರ ಸಮಸ್ಯೆಗಳಿಂದ ಈ 2 ವಾರ್ಡುಗಳ ಜನರು ಬಳಲ್ತಾ ಇದ್ದು, ಪ್ರಸ್ತುತ ಆಡಳಿತ ಮಂಡಳಿ ಇಲ್ಲದ ಕಾರಣ ನಗರಸಭಾ ಅಧಿಕಾರಿಗಳಿಗೂ ಭಯ ಇಲ್ಲವಾಗಿದೆ. ಆದ್ದರಿಂದ ಆಡಿದ್ದೇ ಆಟ ಎಂಬಂತಾಗಿದ್ದು ನಾಗರಿಕರು ಪಡಬಾರದ ಸಂಕಷ್ಟ ಎದುರಿಸುವಂತಾಗಿದೆ. ಏನಾದರೂ ಪೌರಾಯುಕ್ತರು ಇತ್ತ ಗಮನ ಹರಿಸಿ ನಾಗರಿಕರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಮುಂದಾಗ್ತಾರಾ? ಕಾದ್ ನೋಡಬೇಕು. ನನ್ನ ಹೆಸರು ಮಾಲಾ ಅಂತ. ನಾವು 21ನೇ ವಾರ್ಡು ನಕಲ್ಕುಂಟೆಯಿಂದ ಮಾತಾಡ್ತಾ ಇದ್ವಿ. ಇಲ್ಲಿ ನೀರಿನ ಪ್ರಾಬ್ಲಮ್ ತುಂಬಾ ಇದೆ. ಇವಾಗ ನೀರು ಅಯ್ಯಪ್ಪನಿಗೆ ಹೇಳಕ್ ಹೋದ್ರೆ ಪಾಪ ಅಯ್ಯಪ್ಪ ಏನ್ ಮಾಡಕ್ಕಾಗಲ್ಲ, ಬೋರ್ಗಳು ರಿಪೇರಿ ಮಾಡ್ತೀನಿ ಅಂತಾನೆ ಅಯ್ಯಪ್ಪನ ದಿನ ಬೆಳಗಾದ್ರೆ ಅದು ಇದು ರಿಪೇರಿ ಮಾಡ್ತಾ ಇರ್ತಾನೆ, ಆದ್ರೆ ನೀರು ಬರೋದಿಲ್ಲ. ಇಲ್ಲಿ ಸಂಧಿಗೆ 2 ಕಲೆಕ್ಷನ್ ಕೊಟ್ಟವ್ರೆ. 1 ಕಲೆಕ್ಷನ್ ಬಿಟ್ರೆ ಇನ್ನೊಂದು ಕಲೆಕ್ಷನ್ ಆಮೇಲೆ ಮತ್ತೆ ಬಿಡ್ತಾರೆ. ಆ 1 ಕಲೆಕ್ಷನ್ ಬಿಡೋದ್ರಲ್ಲೇ ಒಂದು 8 ಮನೆ ಇದೆ. 8 ಮನೆಗೆ ಬಿಟ್ರೆ ಅದ್ರಲ್ಲಿ ಬರೋದು 2 ಕೊಳಗೆ ನೀರು. ಇನ್ನು 4 ಕೊಳೆ ಫುಲ್ಲು ಬರೋದಿಲ್ಲ. ಜಗ್ಗಲ್ಲೇ ತಗೊಬೇಕು. ನೀರು ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಷ್ಟು ಸುಮಾರು ಒಂದು 6-7 ತಿಂಗಳಿಂದ ಈ ಬಾಧೆಗಳು ನಡೀತಿದೆ ನೀರಿಂದು. ಏನ್ ಹೇಳಿದ್ರು ಪಾಪ ಅಯ್ಯಪ್ಪನ ಮೇಲೆ ಹೋದ್ರೆ ಅಯ್ಯಪ್ಪನ ಏನ್ ಮಾಡ್ತಾನೆ, ಮುಂಚಮ್ಮಣ್ಣವ್ರ ಮೇಲೆ ಪಾಪ ಅವರು ತುಂಬಾ ಆದಷ್ಟು ಪ್ರಯತ್ನ ಪಡ್ತಾವ್ರೆ ನೀರಿಗೆ. ಅವರು ಬಿಡ್ತೀನಿ ಅಂತಾರೆ. ಇನ್ನು ಒಂದೇ ಬೋರು ನಾನೇನ್ ಮಾಡಕ್ಕಾಗುತ್ತೆ, ನೀರಿಲ್ಲ, ನೀರಿನ ಬಾಧೆ ಐತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅವ್ರ ಹತ್ರ ನಾವೇನು ಮಾತಾಡಕ್ಕಾಗಲ್ಲ. ಹಂಗಾಗಿ ನೀರಿನ ಸಮಸ್ಯೆ ತುಂಬಾ ಇದೆ ಇಲ್ಲಿ. ನಮ್ಗೆ ನೀರು ಅನುಕೂಲ ಮಾಡ್ಕೊಡಕ್ಕೆ ನಾವು ಕೇಳ್ಕೊಂತಾ ಇದೀವಿ. ಮತ್ತೆ ಇನ್ನೊಂದು ಸಮಸ್ಯೆ ಏನಂದ್ರೆ ಚರಂಡಿದು. ಮಳೆ ಬಂದ್ರೆ ಫುಲ್ ಲಾಸ್ಟ್ ಅಲ್ಲಿ ಇರಕ್ಕೆ ಆಗೋದಿಲ್ಲ. ಮಕ್ಳು ಬೇರೆ ಇದಾರೆ, ಇನ್ಫೆಕ್ಷನ್ಗಳು ಪ್ರಾಬ್ಲಮ್. ಇನ್ನ ಆ ಕಾಯಿಲೆ ಈ ಕಾಯಿಲೆ ಬಂದು ಹಾಸ್ಪಿಟ್ಲ್ಗೆ ಹೋದ್ರೆ ಯಾವ ಹಂಗೆ ಹಿಂಗೆ ಅಂತಾರೆ. ಈ ತರ ಪ್ರಾಬ್ಲಮ್ ಇರೋವಾಗ ಇನ್ನು ಕಾಯಿಲೆಗಳು ಬರೋದೇ ನಿಜ ತಾನೆ. ಅಲ್ಲಿ ಬೇಕು ಅಂದ್ರೆ ಕೆಳಗಡೆ ಹೋಗಿ ನೋಡ್ರಿ, ಸ್ವಲ್ಪ ಮಳೆ ಬಂದ್ರು ಎಲ್ಲ ಈಚೆಗೆ ಬಂದ್ಬಿಡ್ತದೆ ನೀರೆಲ್ಲ. ಮೋರಿ ನೀರೆಲ್ಲ ಈಚೆನೆ ಇರ್ತದೆ. ಎಷ್ಟು ಗಲೀಜ್ ಇರ್ತದೆ ಅಂದ್ರೆ ಏನೇನು ಹುಳ, ಹಾವುಗಳಾದ್ರೆ ನೋಡಕ್ಕಾಗ ಹಾವುಗಳು ಎಷ್ಟೊಂದು ಹಾವು ದಿನ ಬರ್ತಾ ಇರ್ತದೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್. ಇನ್ನು ಕಸದ ಪ್ರಾಬ್ಲಮ್. ಒಂದ್ ದಿವಸ ಬಂದ್ರೆ ಇನ್ನೊಂದ್ ದಿವಸ ಇದ್ ಮಾಡ್ತಾರೆ ಅವರು. ಇನ್ನು ನಾವು ಆಚೆ ಇಟ್ಕೊಳ್ಳಕ್ಕೆ ಇಲ್ಲಿ ಕೋತಿಗಳು ಕಾಟ ಇರೋದ್ರಿಂದ ಈಚೆ ಎಲ್ಲ ಎತ್ತಾಕ್ ಹೋಗ್ತಾರೆ. ಅಕ್ಕಪಕ್ಕದಲ್ಲಿ ನಮ್ಮನ್ ಬೇಕು ಅಂತಾರೆ, ಎತ್ತಾಕಕ್ಕಾಗಲ್ಲ. ಆಚೆ ಎತ್ಕೊಂಡೋಗಿ ಬಿಸಾಕೋಣ ಅಂದ್ರೆ ವಿಡಿಯೋ ಮಾಡ್ತಾರೆ.
ಇನ್ನೆಲ್ಲ ಹಾಕೋಣ ನಾವು. ನೋಡ್ರಿ ನೀವು ಇವಾಗ ಬೇಕು ಅಂದ್ರೆ ಏರಿಯಾದಲ್ಲೆಲ್ಲ ಸ್ವಲ್ಪ ನೋಡ್ರಿ ಎಲ್ಲ ಕಸ ಐತೆ. ಮಾತಿಗೆ ಮುಂಚೆ ಬೇರೆಯವ್ರು ಎಲ್ಲರೂ ನಾವು ಬೇರೆ ಏರಿಯಾಗ ಹೋಗ್ತೀವಿ. ಇವಾಗ ಇಂಥ ಏರಿಯಾ ನಮ್ದು ಅಂದ್ರೆ ಸ್ಲಮ್ ಅಂತ ಕೇಳ್ತಾರೆ. ಆ ಸ್ಲಮ್ಮು ಅನ್ನೋದಕ್ಕೆ ಯಾರು ಕಾರಣ ಸ್ಲಮ್ಮು ಅನ್ನೋದಕ್ಕೆ? ಎಷ್ಟು ಕಸ ಇದೆ ನೀವೇ ನೋಡ್ಬಿಟ್ಟು ಆಮೇಲೆ ಹೇಳ್ರಿ. ಅಲ್ಲಲ್ಲ ಗುಡ್ಡೆ ಬರ್ತಾರೆ ಗಾಡಿಗಳು ಕ್ಲೀನಾಗಿ ಎತ್ಕೊಂಡು ಹೋಗ್ಬೇಕು ತಾನೆ. ರೋಡ್ಗಳ ಪಕ್ಕ ಎಲ್ಲ ಏನಕ್ಕೆ ಹಾಕ್ಬೇಕು? ಎಲ್ಲೆಲ್ಲಿ ನೋಡಿದ್ರು ಗುಡ್ಡೆಗಳು ಜಾಸ್ತಿ, ಎಲ್ಲಿ ನೋಡಿದ್ರು ಅದೇ. ಮಾತಿಗೆ ಮುಂಚೆ ಅಲ್ಲಿ ಇಲ್ಲಿ ಆಗಿರೋದು ಬಿಟ್ಬಿಡೋದು. ಯಾರು ಹೆಂಗಾದ್ರು ಅಸ್ಮಾತ್ ಹೇಳಕ್ಕಾಗೋದಿಲ್ಲ. ಪ್ರತಿಯೊಂದು ಮನೇಲಿ ಕುಡುಕರು ಇದ್ದೇ ಇರ್ತಾರೆ. ಬಿದ್ದು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅನ್ಕೋ, ಅವ್ರ ಮನೆಗೆ ಯಾರು ಜವಾಬ್ದಾರಿರು? ಆಗ್ದಿರೋದನ್ನ ಫಸ್ಟು ಸ್ವಲ್ಪ ಈಗ ಗುಂಡಿಗಳೆಲ್ಲ ಅಂದ್ರೆ ಅವ್ರು ಅಷ್ಟು ಪಕ್ಕಸಂದೇಳಿ ಬರ್ತಾನೆ ಇಲ್ಲ ಅಂತಂದ್ರು. ಅವರು ಹೇಳಿದ್ರು ಪಾಪ ಆನಂದ್ ರೆಡ್ಡಿ ಬಾಬು ಅಣ್ಣವ್ರು ಅವ್ರು ಬಂದು ಟಿಲ್ಲರ್ ಮುಖಾಂತರ ನಮ್ಗೆ ನೀರ್ ಸಪ್ಲೈ ಮಾಡಿದ್ರು. ಅವರು ಆನಂದ್ ರೆಡ್ಡಿ ಅವ್ರು ಬಿಟ್ರೆ ಇನ್ ಈ ಏರಿಯಾನ ಇದ್ ಮಾಡ್ಕೊಳ್ಳೋರು ಯಾರು ಇಲ್ಲ. ಅವ್ರು ನಾನು ಹೇಳೋದು ಅವ್ರೊಬ್ರೇನಾ? ಅವ್ರೊಬ್ರೇನಾ? ಬೇರೆಯವರು ಬರ್ಬೋದಲ್ವಾ? ಬೇರೆಯವರು ಕೇಳ್ಬೋದಲ್ವಾ? ಓಟ್ ಹಾಕೋ ಟೈಮಲ್ಲಿ ಮಾತ್ರ ಎಲ್ಲರೂ ಗೊತ್ತಿರಲ್ಲ. ಎಲ್ಲ ಕ್ಯಾಂಡಿಡೇಟ್ ಬರೋವಾಗ ಓಟ್ ಹಾಕೋ ಟೈಮಲ್ಲಿ ಎಲ್ಲ ಕ್ಯಾಂಡಿಡೇಟ್ ಬಂದು ನೀವು ಕೇಳೋವಾಗ ಇಂಥ ಟೈಮಲ್ಲಿ ಯಾಕೆ ನಮ್ ಸಮಸ್ಯೆ ಕೇಳಲ್ಲ? ದಿನ ಬಿಡ್ತಾರೆ. ಅದೇನು ಪ್ರಯೋಜನ ಇಲ್ಲ. ಸರಿಯಾಗಿ ಬಿಡಲ್ಲ. ದಿನ ಬಿಟ್ಟು ಸಿಹಿನೀರು ಒಂದ್ 10 ದಿವಸಕ್ಕೆ ಬಿಡ್ತಾರೆ. ಉಪ್ಪು ನೀರಂತೂ ದಿನ ಬಿಟ್ರು ಅಲ್ಲಿ ಅದು ಓಪನ್ ಮಾಡಿ ನೋಡ್ರಿ ನೀರ್ ಹೆಂಗ್ ಬರ್ತೈತೆ. ಎಷ್ಟೊತ್ತು ಅಂತ ಅಸ್ಮತ್ ಕೆಲ್ಸಕ್ಕೆ ಹೋಗೋರು. ಇವಾಗ ಎಲ್ರು ಇರೋರೆ ಸಂಪುಗಳೇ ಹಾಕಿಸ್ಕೊಳಲ್ಲ, ಎಲ್ಲಾರು ಇರೋರೆ ಕೊಳಗಳು ಹಾಕ್ಸ್ಕೊಳಲ್ಲ. ಕೆಲ್ಸಕ್ಕೆ ಹೋಗೋರು ಏನ್ ಮಾಡೋಣ? ಸರಿಯಾಗಿ ಬಿಡ್ತಾನೆ ಇಲ್ಲ. ತುಂಬಾನೇ ನೀರಿನ ಪ್ರಾಬ್ಲಮ್ ತುಂಬಾನೇ, ಮತ್ತೆ ಮೋರಿಗಳ ಪ್ರಾಬ್ಲಮ್ ತುಂಬಾ ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ.